ವೀಕ್ಷಕರೇ, ಸಿಂಹ ರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಬಹುನಿರೀಕ್ಷಿತವಾಗಿರತಕ್ಕಂತಹ 2026 ಯುಗಾದಿಯಿಂದ 2027 ಯುಗಾದಿವರೆಗೆ ಈ ಒಂದು ವರ್ಷದಲ್ಲಿ ಆದಾಯ ವ್ಯಯ ಯಾವ ರೀತಿಯಲ್ಲಿರುತ್ತೆ, ಲೆಕ್ಕಾಚಾರ ಯಾವ ತರ ಇದೆ, ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡೋದಕ್ಕೆ ಅವಕಾಶ ಇದೆಯಾ, ನಿಮಗಿರ್ತಕ್ಕಂತ ಕಷ್ಟಗಳೇನು, ಆ ಕಷ್ಟಗಳಿಗೆ ಪರಿಹಾರಗಳೇನು, ನಿಮಗಿರ್ತಕ್ಕಂತ ಚಾಲೆಂಜ್ ಏನು, ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಶನಿಯ ಪ್ರಭಾವ ಈ ವರ್ಷದಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಒಂದು ಪರಿಣಾಮವನ್ನ ಬೀರುತ್ತಾ ಇದೆ ಅನ್ನುವಂತಹ ಸಮಗ್ರವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. 2026-27 ಅಂತಂದ್ರೆ ಈ ಯುಗಾದಿಯಿಂದ ನಿಮಗೆ ಗ್ರಹಗಳ ಪ್ರಭಾವ ಯಾವ ತರ ಇರುತ್ತೆ. ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ 11ನೇ ತಾರೀಕು ಮಾರ್ಚ್ 2026 ಬುಧವಾರ ದಿವಸ ವಕ್ರವನ್ನ ತ್ಯಾಗ ಮಾಡಿ ಗುರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಗುರು ದಿನಾಂಕ 1/6/2026 ರಾತ್ರಿ 1:50 ಪುನರ್ಸು ನಕ್ಷತ್ರ 4ನೇ ಚರಣದಲ್ಲಿ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು 31ನೇ ತಾರೀಕು 10ನೇ ತಿಂಗಳು 2026 ಶನಿವಾರ ದಿವಸ 12:02 ಮಘ ನಕ್ಷತ್ರದ 1ನೇ ಚರಣದಲ್ಲಿ ಸಿಂಹ ರಾಶಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ದಿನಾಂಕ 13/1/2026 ವಕ್ರಾರಂಭವನ್ನ ಮಾಡಿ 24/1/2027 ಆಶ್ಲೇಷ ನಕ್ಷತ್ರದ 4ನೇ ಚರಣದಲ್ಲಿ ವಕ್ರತ್ವದಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡಿ ವರ್ಷಾಂತ್ಯದವರೆಗೆ ಕಟಕ ರಾಶಿಯಲ್ಲಿ ಇರ್ತಕ್ಕಂಥದ್ದು ಗುರುವಿನ ಪ್ರಭಾವ. ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂತ ಸಂದರ್ಭದಲ್ಲಿ ನೋಡಿ, ಭೂಮಿಯ ಮೇಲೆ ಬಹು ರಾಷ್ಟ್ರಗಳಲ್ಲಿ ಯುದ್ಧಗಳಾಗುವಂತಹ ಸನ್ನಿವೇಶಗಳಿರುತ್ತೆ, ಪ್ರಕೃತಿಯ ವಿಕೋಪಗಳಾಗುವಂತಹ ಸಂದರ್ಭಗಳಿರ್ತಕ್ಕಂಥದ್ದು, ಪರಸ್ಪರ ದೋಷಾರೋಪಗಳಿರ್ತದೆ, ದೋಷ, ಅಸೂಯೆ, ಸಿಟ್ಟು, ಕೋಪ ಇಂತಹ ಒಂದು ಸಂದರ್ಭಗಳು ಇರುತ್ತೆ. ಪ್ರಜೆಗಳು ವಿವಿಧ ಸಮಸ್ಯೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸತಕ್ಕಂತಹ ಸಂದರ್ಭದಲ್ಲಿ ಆಗತ್ತೆ. ಶನಿ ಪರಮಾತ್ಮ ನೋಡಿ, ಪರಾಭವ ನಾಮ ಸಂವತ್ಸರದಲ್ಲಿ ಶನಿಯು ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ನೋಡಿ, ದಿನಾಂಕ 27/7/2026 ಸೋಮವಾರ ವಕ್ರಿಯವಾಗಿ 12/12/2026 ಶನಿವಾರ ವಕ್ರ ತ್ಯಾಗ ಮಾಡ್ತಕ್ಕಂಥದ್ದು. ಇನ್ನು ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥ ಶನಿಯ ಪ್ರಭಾವ ಈ ಮಳೆಯ ಕೊರತೆ ಉಂಟಾಗುವಂಥದ್ದು, ಆಹಾರಗಳ ಕೊರತೆಗಳು ಉಂಟಾಗುವಂಥದ್ದು, ದ್ವಿದಳ ಧಾನ್ಯಗಳ ಏರಿಕೆ ಜಾಸ್ತಿ ಆಗುವಂತಹ ಸನ್ನಿವೇಶಗಳು, ಅಂದ್ರೆ ದುಡ್ಡು ತುಂಬಾ ಏರಿಕೆ ಆಗತ್ತೆ, ಅಭಾವ ಆಗತ್ತೆ, ಲೋಹ ಪದಾರ್ಥಗಳು, ಇನ್ನು ಈ ಗೃಹ ನಿರ್ಮಾಣಗಳು, ಕೆಲ ಸಾಮಗ್ರಿಗಳು, ಬೆಳ್ಳಿ, ಬಂಗಾರ ಇವು ಜಾಸ್ತಿ ಆಗುವಂತಹ, ಇವೆಲ್ಲ ವಸ್ತುಗಳ ಒಂದು ರೇಟ್ ಅನ್ನ ತುಂಬಾ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಕೆಲವೊಬ್ಬರಿಗೆ ಲಾಭವನ್ನ ಅನುಭವಿಸ್ತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ನೀವು ಎಲ್ಲರೂ ಗಮನಿಸಬೇಕು, ಅಧಿಕ ಮಾಸ ಇದೆ. ಈ ವರ್ಷ ಅಧಿಕ ಮಾಸ ಇದೆ. ಬಹಳಷ್ಟು ಜನರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನೋಡಿ. ಪರಾಭವ ನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸ ಅಧಿಕ ಮಾಸ ಆಗ್ತಕ್ಕಂಥದ್ದು. ಅಪೂರ್ವ ದೇವತಾ ದರ್ಶನ ಮತ್ತು ಗ್ರಹಾರಂಭ ಮತ್ತು ವಾಸ್ತು ಶಾಂತಿ ಮತ್ತು ಸನ್ಯಾಸ ಗ್ರಹಣ ಮತ್ತು ವಕ್ರ ಗ್ರಹಣ, ಇನ್ನು ಉಪನಯನ, ದೀಕ್ಷಾ ಕಾರ್ಯಗಳು ಹಾಗೂ ವಿವಾಹ, ದೇವತಾ ಪ್ರತಿಷ್ಠೆ ಇವು ನಿಷಿದ್ಧವಾಗಿರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಜಾಗತಿಕ ಫಲ ನೋಡಿ, ಪರಾಭವ ನಾಮ ಸಂವತ್ಸರವು ಚೈತ್ರ ಶುಕ್ಲ ಪ್ರತಿಪದ ದಿನಾಂಕ 19/3/2026 ಗುರುವಾರ ಬೆಳಗ್ಗೆ 6:54 ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರವೇಶ ಯಾವುದು? ಮೀನ ಲಗ್ನದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ವರ್ಷ ಪ್ರವೇಶ ಮೀನ ಲಗ್ನ ಆಗಿರೋದ್ರಿಂದ ದಕ್ಷಿಣ ಪ್ರದೇಶಗಳಲ್ಲಿ ಸುಖ ಸಂತೋಷಗಳು ವೃದ್ಧಿ ಆಗುತ್ತೆ ಹಾಗೂ ಸುವೃಷ್ಟಿಯಿಂದಾಗಿ ಸಸ್ಯ ಸಂಕುಲ ವೃದ್ಧಿ ಆಗುವಂಥದ್ದು. ಮಧ್ಯಪ್ರದೇಶದಲ್ಲಿ ಬೆಳೆಗಳು ಸಸ್ಯ ಸಂಕುಲ ವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ನಿಮ್ಮ ಫಲ ಯಾವ ರೀತಿ ಇದೆ ಈ ವರ್ಷದಲ್ಲಿ ಅಂತ ನೋಡಿದ್ರೆ ನೋಡಿ, ಸಿಂಹ ರಾಶಿಯವರು ಏಕಾಂತ ಪ್ರಿಯತೆ ಹಾಗೂ ವನವಾಸ ಪ್ರಿಯರಾಗಿರ್ತಕ್ಕಂತಹ ಸಿಂಹ ರಾಶಿಯವರು ಈ ಒಂದು ಸಂವತ್ಸರದಲ್ಲಿ ಹೆಚ್ಚಿನ ಶುಭ ಫಲಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಂದು ಮಾತ್ರ ಚಾಲೆಂಜ್ ಇಲ್ಲ ಅಂತಲ್ಲ, ಸಾಕಷ್ಟು ಚಾಲೆಂಜ್ ಗಳ ಮಧ್ಯದಲ್ಲಿ ನಿಮಗೆ ಶುಭ ಫಲಗಳನ್ನ ತರ್ತಾ ಇರತಕ್ಕಂಥದ್ದು. ಏನು? ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಧನ ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ನೀವು ಮಾಡ್ತಕ್ಕಂಥ ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಲಾಭವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು. ಮತ್ತು ವಿಶೇಷವಾಗಿ ಈ ಷೇರು ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನ ತಂದು ಕೊಡುವಂಥದ್ದು. ಅಂದ್ರೆ ಈ ಹಣಕಾಸಿನ ವ್ಯವಹಾರಗಳು,
ಅಥವಾ ಯಾವುದೋ ಕೊಡುಕೊಳ್ಳುವಿಕೆಗಳು, ಇನ್ವೆಸ್ಟ್ಮೆಂಟ್ಗಳು, ಯಾವುದೋ ಬ್ಯಾಂಕ್ ನಲ್ಲಿ ಇನ್ವೆಸ್ಟ್ಮೆಂಟ್, ಷೇರು, ಮ್ಯೂಚುವಲ್ ಫಂಡ್, ಈ ರೀತಿಯಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಒಂದು ಅನುಕೂಲ ಅನ್ನುವಂಥದ್ದು ಸಿಂಹ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಗುರುವಿನ ಕೃಪೆ ನಿಮ್ಮ ಒಂದು ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗತಕ್ಕಂಥದ್ದು. ಈ ವರ್ಷದಲ್ಲಿ ಏನೋ ಒಂದು ಶುಭ ಫಲಗಳು, ಶುಭ ಕಾರ್ಯಗಳು, ಯಾವುದೋ ಒಂದು ಮದುವೆ ಕಾರ್ಯಗಳು, ಯಾವುದೋ ಒಂದು ಮದುವೆ ಕಾರ್ಯದಲ್ಲಿ ಭಾಗವಹಿಸಬಹುದು, ನಿಮ್ಮ ಮನೆಯಲ್ಲೇ ಮದುವೆ ಆಗ್ಬೋದು, ಅಥವಾ ಯಾವುದೇ ಶುಭ ಕೆಲಸಗಳು ನಿಮ್ಮಿಂದ ಜರುಗುವಂತಹ ಸನ್ನಿವೇಶಗಳು ಈ ವರ್ಷದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹೊಸ ಸಂಪತ್ತನ್ನ ಹೊಂದಲಿಕ್ಕೆ ಅವಕಾಶಗಳು, ಅಂದ್ರೆ ಈ ಒಂದು ವರ್ಷದಲ್ಲಿ ನೀವು ಏನನ್ನಾದ್ರೂ ಒಂದು ಸಾಧಿಸೋದಕ್ಕೆ, ಅಥವಾ ಏನನ್ನಾದ್ರೂ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ, ಅಥವಾ ಸೈಟ್ ತಗೋಬಹುದು, ಮನೆ ಕೊಳ್ಳಬಹುದು, ಮಿಷನ್ ವಾಹನ ಕೊಳ್ಳಬಹುದು, ಅಥವಾ ಯಾವುದೋ ಒಂದು ಹೊಲ ಕೊಳ್ಳಬಹುದು, ಅಂಗಡಿ ಕೊಳ್ಳಬಹುದು, ಮನೆ ಕೊಳ್ಳಬಹುದು, ಈ ರೀತಿ ಏನೋ ಒಂದು ಬೆಲೆ ಬಾಳ್ತಕ್ಕಂತ ವಸ್ತುಗಳನ್ನ ಕೊಳ್ಳುವಂತಹ ಸನ್ನಿವೇಶಗಳು ಈ ಒಂದು ವರ್ಷದಲ್ಲಿ ನಿಮಗೆ ಖಂಡಿತವಾಗಿಯೂ ಅವಕಾಶ ಇರತಕ್ಕಂಥದ್ದು. ಇಲ್ಲಿ ತುಂಬಾ ಖುಷಿ ಪಡ್ತಕ್ಕಂತ ವಿಚಾರ. ಸತ್ಯ ಮಾರ್ಗಾಚರಣೆಗಳಿಂದಲೂ ಕೂಡ ನಿಮಗೆ ಸಾಮಾಜಿಕ ಸೇವೆಗಳಿಂದಲೂ ಕೂಡ ಕೀರ್ತಿಯನ್ನು ಬರುವಂಥದ್ದು. ಅಂದ್ರೆ ನಿಮ್ಮ ಕಾಯಕ, ನಿಮ್ಮ ಕೆಲಸಗಳಿಂದ, ನಿಮ್ಮ ಒಂದು ಮಾರ್ಗಗಳು, ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ನಿಮಗೆ ಒಂದು ಕೀರ್ತಿ, ಆದರ, ಪ್ರತಿಷ್ಠೆ, ಗೌರವಗಳನ್ನ ಹೆಚ್ಚಿಗೆ ಮಾಡತಕ್ಕಂಥದ್ದಕ್ಕೆ ಅನುಕೂಲತೆಗಳು. ಸಾಮಾಜಿಕ ಸೇವೆ, ಸಾರ್ವಜನಿಕರ ಸೇವೆಯಿಂದ ನಿಮಗೇನೋ ಒಂಥರ ಖುಷಿ, ಕೀರ್ತಿಗಳು, ಬಿರುದು ಬಾವಲಿಗಳು, ಸನ್ಮಾನಗಳು ನಿಮಗೆ ಸಿಗ್ತಕ್ಕಂಥದ್ದು. ಇನ್ನು ಸತ್ಕಾರ್ಯಗಳಿಗೆ ಭಾಜನರಾಗುವಂತಹ ಸನ್ನಿವೇಶಗಳು ಈ ವರ್ಷದಲ್ಲಿದೆ. ಇನ್ನು ಉದ್ಯೋಗಾಂಕ್ಷಿಗಳು ಉತ್ತಮವಾಗಿರತಕ್ಕಂತಹ ಬದ್ಧತೆಯಿಂದ ಕೆಲಸ ಮಾಡಿದ್ರೆ ಬಹಳಷ್ಟು ಅನುಕೂಲತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ಒಂದು ಕೆಲಸದ ಕ್ಷೇತ್ರದಲ್ಲಿ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಮುಂದುವರೆದಿದ್ದೆ ಆದ್ರೆ ಬಹಳಷ್ಟು ಲಾಭಗಳನ್ನ ಗಳಿಸೋದಕ್ಕೆ ಖಂಡಿತವಾಗ್ಲೂ ಅವಕಾಶಗಳಿದೆ. ಇನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿಜಯ ಸಿಗುವಂತಹ ಸಾಧ್ಯತೆಗಳು ಕಂಡು ಬರತಕ್ಕಂಥದ್ದು. ವಿಶೇಷವಾಗಿ ಈ IT-BT ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಹೆಚ್ಚಿನ ಸ್ಥಾನಮಾನಗಳು ದೊರೆಯಬಹುದು, ವಿದೇಶಕ್ಕೆ ತೆರಳುವಂತಹ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಎಲ್ಲ ರೀತಿಯಿಂದ ಒಂದು ಒಳ್ಳೆ ಫಲ ಇದೆ, ಆದ್ರೆ ಎಲ್ಲವೂ ಒಳ್ಳೇದಿದೆ ಅಂತಂದ್ರೆ ಇಲ್ಲ. ಯಾಕಂತಂದ್ರೆ ಕೆಲವು ಸವಾಲುಗಳು, ಚಾಲೆಂಜ್ಗಳು ಖಂಡಿತವಾಗ್ಲೂ ಇರತಕ್ಕಂಥದ್ದು. ಈ ಮಧ್ಯೆ ಕೆಲ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಸ್ಥಾನಗಳನ್ನ ಬದಲಾವಣೆ ಆಗುವಂಥದ್ದು, ಸಜ್ಜನರೊಂದಿಗೆ ಜಗಳ ಆಗುವಂಥದ್ದು, ಅಥವಾ ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು, ಅಥವಾ ಮನಸ್ತಾಪಗಳು ಮಾಡ್ಕೊಳ್ತಕ್ಕಂಥದ್ದು. ಇನ್ನು ವ್ಯಾಪಾರ ಮಟ್ಟದಲ್ಲಿ ಸ್ವಲ್ಪ ಕುಸಿತಗಳು, ಏರಿಳಿತಗಳು ಕಂಡು ಬರತಕ್ಕಂತಹ ಸನ್ನಿವೇಶಗಳಿದೆ. ಇನ್ನು ಶರೀರದಲ್ಲಿ ಸ್ವಾಸ್ಥ್ಯದ ಬಗ್ಗೆಯೂ ಕೂಡ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂತಹ ಸನ್ನಿವೇಶಗಳನ್ನ ನೀವು ಎಚ್ಚರಿಕೆಯಿಂದ ಇಟ್ಕೋಬೇಕು. ಗುರುವಿನ ಪ್ರಭಾವ ಇದು. ಆದ್ರೆ ಈ ಒಂದು ವರ್ಷದಲ್ಲಿ ಬಹಳ ಗಮನಿಸಬೇಕಾಗಿರ್ತಕ್ಕಂತ ಅಂಶ ಯಾವುದು ಅಂತಂದ್ರೆ ಶನಿ ಪರಮಾತ್ಮ, ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಶನಿ ಪರಮಾತ್ಮನ ಪ್ರಭಾವ ಈ ವರ್ಷದಲ್ಲಿ ನಿಮ್ಮ ಮೇಲೆ ಹೇಗಿದೆ, ಇದೇ ನಮಗೆ ಈ ಇಡೀ ವಿಡಿಯೋದಲ್ಲಿರ್ತಕ್ಕಂತಹ ಟ್ವಿಸ್ಟ್ ಅಂತಂದ್ರೆ ಶನಿ ಪರಮಾತ್ಮನ ಪ್ರಭಾವ ಹೇಗಿದೆ, ಅದರ ಒಂದು ಪರಿಣಾಮ ಹೇಗಿರುತ್ತೆ, ಅದರ ಒಂದು ಪರಿಹಾರ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಸಾಕು, ಖಂಡಿತ ಸಕ್ಸಸ್ ಸಿಗುತ್ತೆ. ವಿಡಿಯೋ ಈಗ ಪ್ರಾರಂಭ ಆಗಿದೆ. ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಉಳಿದಿರುವಂತ ಮಾಹಿತಿಯನ್ನ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ನೋಡಿದ್ರಲ್ಲ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಒಂದು ವರ್ಷದಲ್ಲಿ ಈ ಯುಗಾದಿಯಿಂದ ಬರುವ ಯುಗಾದಿವರೆಗೆ ಛಾಯಾಪುತ್ರನಾದ ಶನಿ ರಾಜ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರ್ತಾನೆ ನೋಡಿ. ಈ ಸಂವತ್ಸರ ಪೂರ್ತಿಯಾಗಿ ಅಂದ್ರೆ ಈ ವರ್ಷ ಪೂರ್ತಿಯಾಗಿ ಅಷ್ಟಮದಲ್ಲಿ ಸಂಚರಿಸ್ತಕ್ಕಂಥದ್ರಿಂದ ಪ್ರಯತ್ನ ಪೂರ್ವಕವಾಗಿ ಮಾಡತಕ್ಕಂತ ಕೆಲಸಗಳಲ್ಲಿಯೂ ಕೂಡ ಕಷ್ಟಗಳನ್ನ ಬಾಧಿಸುವಂಥದ್ದು. ಎಷ್ಟೇ ಎಫರ್ಟ್ ಹಾಕಿರ್ತೀರಿ, ಏನೋ ಒಂದು ಡಿಫ್ರೆಂಟ್ ಪ್ಲಾನ್ ಮಾಡಿರ್ತೀರಿ, ಏನೋ ಒಂದು ಪ್ರಯತ್ನಗಳನ್ನ ಮಾಡಿರ್ತೀರಿ, ಆ ಪ್ರಯತ್ನಕ್ಕೆ ಒಂದು ತಕ್ಕದಾದಂತ ಫಲ ಸಿಗದೆ ಇದ್ದಾಗ ಮನುಷ್ಯಗೆ ಸ್ವಲ್ಪ ಬೇಸರ ಆಗೋದು ಸಹಜ. ಬೇಸರ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಅದಕ್ಕೆ ಮುಂದಿದೆ. ನಾನು ಈ ವಿಡಿಯೋದಲ್ಲಿ ಎಂಡಿಗೆ ಬಹಳ ಮುಖ್ಯವಾದ ವಿಚಾರಗಳನ್ನು ತಿಳಿಸ್ಬೇಕಾಗಿದೆ. ಇನ್ನು ಕಷ್ಟಗಳು ನಿಮ್ಮ ಅನುಭವಕ್ಕೆ ಬರ್ತವೆ. ಯಾಕಂತಂದ್ರೆ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು
ಯಾವುದೇ ಅಂಗಡಿಯಲ್ಲಿ ಇಟ್ಟು ಮಾರತಕ್ಕಂತ ವಸ್ತು ಅಲ್ಲ. ಯಾಕಂತಂದ್ರೆ ನೀವೆಷ್ಟು ಕಷ್ಟಪಟ್ಟು ಮಾಡ್ತಾ ಇರ್ತೀರ ಕೆಲಸ, ಅದಕ್ಕೆ ಪ್ರತಿಯಾಗಿ ಒಂದು ಫಲ ಇದ್ದೇ ಇರುತ್ತೆ. ಆದ್ರೆ ನಿಮ್ಮ ಒಂದು ನಿರೀಕ್ಷೆಗೆ ತಕ್ಕಂತೆ ಸಿಗದೆ ಇರ್ಬೋದು. ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ಇನ್ನು ವಿಶೇಷವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರುವಂತದ್ದು ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಸ್ವಲ್ಪ ಎಚ್ಚರಿಕೆಯಾಗಿರ್ಬೇಕಾಗುತ್ತೆ. ಜೊತೆಗೆ ಈ ಎಣ್ಣೆ ಕಾಳುಗಳು, ಬೇಳೆಕಾಳುಗಳು ಸರಿಯಾಗಿ ಫಲಿಸದೆ ಈ ರೈತರಿಗೆ ನಷ್ಟವಾಗುವಂತಹ ಸನ್ನಿವೇಶಗಳು ಇರ್ತವೆ. ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚಿನ ಗಮನ ತಗೋಬೇಕು. ಎಣ್ಣೆ ಕಾಳುಗಳು, ಬೇಳೆಕಾಳುಗಳು ನಾನು ಬೆಳಿತಾ ಇದ್ದೀನ, ಇದನ್ನ ಬೆಳೆದ್ರೆ ಸರಿನಾ, ಯಾವ್ಯಾವ ಟೈಮಕ್ಕೆ ನಾನು ನೀರಾವರಿಯಿಂದ ಮಾಡ್ತಾ ಇದ್ದೀನ, ಇದನ್ನೆಲ್ಲವನ್ನು ಕೂಡ ರೈತರು ಎಚ್ಚರಿಕೆಯಿಂದ ಇಟ್ಕೊಳ್ತಕ್ಕಂಥದ್ದು ಒಳ್ಳೆ. ಇನ್ನು ಈ ಸಿಂಹರಾಶಿಯವರಿಗೆ ಶತ್ರುಗಳ ಉಪಟಳ ಜಾಸ್ತಿ ಆಗುತ್ತೆ. ಶತ್ರುಗಳಿಂದ ವಿನಾಕಾರಣ ಕಿರಿಕಿರಿ. ನೀವು ಏನೇ ಮಾಡಿದ್ರು ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ, ಏನೇ ಮಾಡಿದ್ರು ನಿಮ್ಮನ್ನ ಗಮನಿಸ್ತಾ ಇರ್ತಾರೆ. ನೀವು ಒಳ್ಳೇದ್ ಮಾಡಿದ್ರು ಒಂದ್ ಮಾತು ಹೇಳ್ತಾ ಇರ್ತಾರೆ, ಕೆಟ್ಟದ್ ಮಾಡಿದ್ರು ಒಂದ್ ಮಾತು ಹೇಳ್ತಾ ಇರ್ತಾರೆ. ಇನ್ನು ಒಳ್ಳೇದ್ ಮಾಡಿದ್ರೆ ಒಂದ್ ಮಾತು ಹೇಳೋರು, ಕೆಟ್ಟದ್ ಮಾಡಿದ್ರೆ ಇನ್ನೆಷ್ಟು ಹೇಳ್ಬೋದು. ಯಾಕಂದ್ರೆ ಸ್ವಲ್ಪ ನೀವು ನೇರವಾದಿಗಳು, ನಿಷ್ಠುರವಾದಿಗಳು. ಸ್ವಲ್ಪ ಇದು ಎಷ್ಟೋ ಸಮಯದಲ್ಲಿ ಸ್ವಲ್ಪ ಏರಿಳಿತಗಳು ಕಂಡು ಬರುವಂತ ಸನ್ನಿವೇಶಗಳು, ಅಂದ್ರೆ ಸಮಸ್ಯೆಗಳು ಕಂಡು ಬರುತ್ತೆ. ಇನ್ನು ರಾಹುವಿನ ಫಲ ಯಾವ ತರ ಇರುತ್ತೆ? ಸದ್ಯಪತಿಯಲ್ಲಿ ಒಂದು ಒಮ್ಮತ ಅನ್ನುವಂಥದ್ದು ಇರುತ್ತೆ, ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತೆ. ಅದೊಂದು ಸಮಾಧಾನದ ವಿಚಾರ ಅಂತ ಹೇಳ್ಬೋದು. ಇನ್ನು ಕ್ರೀಡೆಯಲ್ಲಿ ನಿಮಗೆ ಜಯ ಸಿಗ್ತದೆ. ಎದುರಾಳಿಗಳನ್ನ ನೀವು ಹಿಮ್ಮೆಟ್ಟತಕ್ಕಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಹೋರಾಟದ ಒಂದು ಪ್ರತಿಫಲ ನಿಮಗೆ ರಾಹುವಿನಿಂದಾಗಿ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಕೇತುವಿನ ಫಲ ಏನಾಗುತ್ತೆ? ಚಿತ್ತಭ್ರಮೆ ಆಗುತ್ತೆ. ಉದ್ವೇಗ ಅಂತಂದ್ರೆ ಏನೋ ಒಂಥರ ಆಕ್ರೋಶ, ರೋಷ, ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಈ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಇದು ಗ್ರಹಗಳ ಪರಿಣಾಮ. ಅಂದ್ರೆ ಈ ವರ್ಷ ಪೂರ್ತಿಯಾಗಿ ನಿಮಗೆ ಮಿಶ್ರ ಫಲ ಅನ್ನುವಂಥದ್ದು ಕಂಡು ಬರುತ್ತೆ. ಈ ಮಿಶ್ರ ಫಲ ಇರತಕ್ಕಂಥದ್ದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ಪರಿಹಾರ, ಸರಳವಾಗಿರತಕ್ಕಂಥ ಪರಿಹಾರ. ಈ ಪರಿಹಾರದಿಂದ ನಿಮಗೆ ಬಹಳ ಉಪಯೋಗ ಆಗ್ತಕ್ಕಂತಹ ಸನ್ನಿವೇಶಗಳಿದೆ. ಏನ್ ಮಾಡ್ಕೋಬೇಕು ಪರಿಹಾರ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆ ಪರಿಹಾರಗಳನ್ನ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಬನ್ನಿ ಹಾಗಿದ್ರೆ ಈ ಒಂದು ವರ್ಷದಲ್ಲಿ ಪರಿಹಾರ ಅಂತ ಬಂದಾಗ ಏನ್ ಮಾಡ್ಕೋಬೇಕು ನೋಡಿ. ಬಹಳ ಮುಖ್ಯವಾಗಿ ಪ್ರತಿದಿನ ಸೂರ್ಯೋದಯ ಸಮಯದಲ್ಲಿ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ಆರ್ಘ್ಯವನ್ನ ಅರ್ಪಿಸ್ತಕ್ಕಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡತಕ್ಕಂಥದ್ದು ಅದ್ಭುತವಾದ ಪರಿಹಾರ, ಒಂದು ಪರಿಣಾಮವನ್ನ ನಿಮ್ಮ ಜೀವನದಲ್ಲಿ ತರುವಂತದ್ದು. ಇದರಿಂದ ನಿಮ್ಮ ಆತ್ಮವಿಶ್ವಾಸ ವೃದ್ಧಿ ಆಗತ್ತೆ. ಉದ್ಯೋಗದಲ್ಲಿ ಬರ್ತಕ್ಕಂಥ ಅಡೆತಡೆಗಳು ನಿವಾರಣೆ ಆಗುವಂಥದ್ದು, ಗೌರವ ಹಾಗೂ ಉನ್ನತ ಸ್ಥಾನಮಾನಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಈ ಪರಿಹಾರ ನೋಡಿ, ತುಂಬಾ ಸಿಂಪಲ್ ಪರಿಹಾರ, ಅದ್ಭುತ ಪರಿಣಾಮ ನಿಮ್ಮ ಜೀವನದ ಮೇಲೆ ಆಗತ್ತೆ. ಇನ್ನು ಎರಡನೆಯ ಒಂದು ಪರಿಹಾರ ಅಂತಂದ್ರೆ ಗೋ ಸೇವೆ ಮಾಡ್ತಕ್ಕಂಥದ್ದು. ಗೋ ಸೇವೆ ಅಂತಂದ್ರೆ ಪ್ರತಿ ಒಂದು ಭಾನುವಾರ ಗೋವುಗಳಿಗೆ ಬೆಲ್ಲ ಹಾಗೂ ಗೋಧಿ ಹಿಟ್ಟಿನಿಂದ ಮಾಡಿದ ರೊಟ್ಟಿಯನ್ನ ತಿನ್ನಿಸ್ತಕ್ಕಂಥದ್ದು ಮತ್ತು ಬಡವರಿಗೆ ಕೆಂಪು ಬಣ್ಣದ ದವಸ ಧಾನ್ಯಗಳನ್ನ ದಾನವನ್ನಾಗಿ ನೀಡತಕ್ಕಂಥದ್ದು. ನಿಮ್ಮ ಶಕ್ತಿಯಾನುಸಾರವಾಗಿ ಜಾಸ್ತಿನೇ ಮಾಡ್ಬೇಕಂತೇನಿಲ್ಲ, ಕಡಿಮೆನೆ ಮಾಡ್ಬೇಕಂತ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ತಕ್ಕಂಥದ್ದು. ಈ ಒಂದು ಸೇವೆಯಿಂದ ನಿಮಗೆ ಒಂದು ನಕಾರಾತ್ಮಕ ದೋಷಗಳು ಯಾವುದೇ ಇದ್ರೂ ಕೂಡ ದೂರವಾಗಿ ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಹಾಗೂ ಕುಟುಂಬದಲ್ಲಿ ನೆಮ್ಮದಿಯುತವಾಗಿರ್ತಕ್ಕಂತಹ ವಾತಾವರಣ ಸೃಷ್ಟಿಯಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಈ ವರ್ಷ ನಿಮಗೆ ಗುರುದೇವ 4ನೇವನಾಗಿರ್ತಕ್ಕಂಥದ್ರಿಂದ ನಿಮಗೆ ಕೆಲ ಶುಭ ಫಲಗಳು ತಂದು ಕೊಡ್ತಾ ಇರತಕ್ಕಂಥದ್ದು. ಶನಿ ಅಷ್ಟಮ ಸ್ಥಾನದಲ್ಲಿ ಇರ್ತಕ್ಕಂಥದ್ರಿಂದ ಅನೇಕ ಸವಾಲುಗಳು, ಎಡರು ತೊಡರುಗಳನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ಆ ಸವಾಲುಗಳ ಮಧ್ಯದಲ್ಲೇ ಈ ಸ್ವಲ್ಪ ಸಾಧ್ಯವಾದ್ರೆ ನಿಮಗೆ ಅನುಕೂಲ ಆಯ್ತು ಅಂತಂದ್ರೆ ಶನಿ ಜಪ ಮಾಡ್ತಕ್ಕಂಥದ್ದು, ಶನಿ ಶಾಂತಿಯನ್ನ ಮಾಡಿಸ್ತಕ್ಕಂಥದ್ರಿಂದ ನಿಮಗೆ ಒಳ್ಳೆಯ ಒಂದು ಫಲ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಅಂದ್ರೆ ಈ 50-50 ಒಂದು ಆಯವ್ಯಯ ಇದೆ ಈ ವರ್ಷ. ಆ 50-50 ಇರ್ತಕ್ಕಂಥ ಆದಾಯ ವ್ಯಯ ನಿಮಗೆ ಅದನ್ನ ಅದ್ಭುತವಾಗಿ 80% ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಈ ಪರಿಹಾರಗಳನ್ನ ಮಾಡಿ ಖಂಡಿತ ಪರಿಣಾಮವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ಇನ್ನು ಜ್ಯೇಷ್ಠ ಮಾಸ 3, 8, 13ನೇ ತಿಥಿಗಳು ಶನಿವಾರ ಹಾಗೂ ಮೂಲ ನಕ್ಷತ್ರ ಇವು ಘಾತಕವಾಗ್ತಕ್ಕಂಥದ್ದು. ಈ ಸಮಯ, ಈ ಸಂದರ್ಭಗಳನ್ನ ಬಿಟ್ಟು ಬೇರೆ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯ, ಶುಭ ಕೆಲಸಗಳನ್ನ ಮಾಡಿಕೊಂಡು ಒಳ್ಳೆಯ ಶುಭ ಫಲಗಳನ್ನ ಪಡ್ಕೊಳ್ಳಿ. ಶುಭ ಫಲಗಳು ಸಿಗಲಿ ಈ ವರ್ಷದಲ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.